ಒಳ್ಳೆ ಟೈಟಾನಿಕ್ ಶಿಪ್ಪಲ್ಲಿ ಮುಂದೆ ನಿಂತಂಗೆ ಫೀಲ್ ಆಗುತ್ತೆ, ಸಖತ್ತಾಗಿರುತ್ತೆ. ಯಾವಾಗ ಹೋಗ್ತೀನ ಅನ್ಸ್ಬಿಟ್ಟೈತೆ, ಯಾಕಂತಂದ್ರೆ ಸ್ವಲ್ಪ ಭಯನೂ ಆಗ್ತಾಯಿದೆ, ಖುಷಿನೂ ಆಗ್ತಾಯಿದೆ, ಎಕ್ಸೈಟ್ಮೆಂಟು ಐತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅವ್ರು ಟೆನ್ಷನ್ ಬೀಳ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಟೆನ್ಷನ್ ಆಗ್ತೈತೆ. ಒಂಬತ್ತು ಅವ್ರು ಹೇಳ್ತಿದ್ದಾರೆ ಒಂದು 600ರಿಂದ 800 ರೂಪಾಯಿ ಹೋಗೋ ಚಾನ್ಸಸ್ ಇರುತ್ತಂತೆ. ಈಗ ಇದನ್ನ ನೀರೊಳಗೆ ಬಿಟ್ಬಿಡ್ತೀನಿ. ಇದ್ರ ಕಣ್ಣೆಲ್ಲ ಐತಿ ಇರೋದು. ಈ ಮೀನಲ್ಲಿ ನೋಡ್ರಿ ಮುಳ್ಳೇ ಇಲ್ಲ ಅಲ್ಲಿ. ಬೆಳಿಗ್ಗೆ 9 ಗಂಟೆಗೆ ನಾವು ಕ್ಯಾರಿಯರ್ ಬೋಟ್ಗೆಲ್ಲ ಫಿಶ್ ಎಲ್ಲ ತುಂಬಿ ಕಳಿಸ್ಕೊಟ್ವಿ. ಅಲ್ಲಿಂದ 9 ಗಂಟೆಗೆ ಬಿಟ್ಟವ್ರು ನಾವು. ಈಗ 6 ಗಂಟೆಗೆ ನಾವು ರೀಚ್ ಆಗಿದ್ದೀವಿ. ಎಲ್ಲಿ ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಕೊಚ್ಚಿ ಹತ್ರ ಇದ್ದೀವಿ ಅಂತ. ಎಲ್ಲಿ ಮಲ್ಪೆಯಲ್ಲಿ, ಕೊಚ್ಚಿಯಲ್ಲಿ. ಓಕೆ, ಅಷ್ಟು ದೂರ 8 ಅವರ್ ಜರ್ನಿ ಮಾಡ್ಕೊಂಡು ಈಗ ನಾವು ಬಂದಿದ್ದೀವಿ. ಈಗ ಪ್ರಾಬ್ಲಮ್ ಏನಂತಂದರೆ ಈ ಇಂಜಿನ್ ರೂಮ್ ಇರುತ್ತಲ್ಲ, ಆ ಜಾಗದಲ್ಲಿ ವಾಟರ್ ಇರುತ್ತೆ. ಆ ವಾಟ್ರ್ ಹೊರಗಡೆ ಹೋಗ್ತಾ ಇರ್ಬೇಕು ಯಾವಾಗಲೂ. ಬಟ್ ಈಗ ಅದೇನೋ ಸ್ಟ್ರಕ್ ಆಗಿಬಿಟ್ಟಿದೆ, ಆ ವಾಟ್ರ್ ಹೋಗ್ತಾ ಇಲ್ಲ. ಈಗ ಅವರು ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೇ ಬಿ ಐ ಹೋಪ್ ಆ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ ಅನ್ಕೊಂತೀನಿ. ಯಾಕೆಂತಂದರೆ ಈ ಮಧ್ಯ ಸಮುದ್ರದಲ್ಲಿ ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ ತುಂಬ ಕಷ್ಟ. ಅದು ವಾಟ್ರ್ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರಬೇಕು. ಇಲ್ಲ ಅಂತಂದರೆ ಏನಾದರೂ ಜಾಸ್ತಿ ಆ ಇಂಜಿನ್ ರೂಮಲ್ಲಿ ನೀರು ತುಂಬ್ಕೊಬಿಟ್ರೆ ಕಷ್ಟ. ಈಗ ಅವರು ಅದನ್ನೇ ಪಾಪ ಎಲ್ಲ ಒಳಗಡೆ ಹೋಗಿ ರೆಡಿ ಮಾಡ್ತಿದ್ರು. ಹೋದ್ರೆ ಒಳಗಡೆ ಅಷ್ಟಿಷ್ಟು ಹೀಟೆಲ್ಲ ಕಂಟಿನ್ಯೂ ಆಗಿ 8 ಅವರ್ ಎಲ್ಲೂ ನಿಲ್ಲಿಸ್ದಂಗೆ ಬಂದಿರೋದು ಬೋಟು. ನೆಕ್ಸ್ಟ್ ಲೆವೆಲ್ ಜರ್ನಿ ನನ್ನ ಲೈಫಲ್ಲೇ ಮಾತ್ರ. ನಾನು ಇಷ್ಟು ದೊಡ್ಡ ಅಡ್ವೆಂಚರ್, ಇಷ್ಟು ದೊಡ್ಡ ಜರ್ನಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೈತೆ. ಅವ್ರ ಕಷ್ಟನೂ ಭಯಂಕರವಾದ ಕಷ್ಟ ಮಾತ್ರ. ನೋಡೋಣ, ಹೋಪ ಬೇಗ ಅದು ರೆಡಿ ಮಾಡ್ತಾರೆ, ಅದು ಬೇಗ ಸಾರ್ಟ್ ಔಟ್ ಆದರೆ ಸಾಕು. ಬೋಟಲ್ಲಿ ಸಮ್ಟೈಮ್ಸ್ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಾಗ ಎಲ್ಲರೂ ಫೋನಲ್ಲಿ ಮೂವಿ ನೋಡ್ತಾ ಇರ್ತಾರೆ. ಅದರಲ್ಲಿ ಒಂದು ಮೂವಿ ಇತ್ತು, ಅದು 2-3 ಸರಿ ನೋಡಿದ್ದೆ. ಮತ್ತು ಈಗ ನಾನು ಮೂವಿ ಇರಲಿಲ್ಲ, ಹೋಗ್ಬಿಟ್ಟು ಅಲ್ಲಿ ಹಿಂದಿ ಹುಡುಗರು ಇರ್ತಾರಲ್ಲ, ಅವ್ರ ಫೋನಲ್ಲಿ ಮೂವೀಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಯಾವ್ದಾರ ಮೂವಿ ಶೇರ್ ಮಾಡ್ಕೊಂಡು ಅಂತ ಹೋದರೆ ಅಣ್ಣ ಎಷ್ಟು 30-40 ಮೂವಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟವ್ರೆ. ಅದರಲ್ಲಿ ಯಾವುದೋ ಒಂದು ಮೂವಿ ಇತ್ತು, ಅದನ್ನ ಶೇರ್ ಮಾಡ್ಕೊಂಡು ಈಗ ಬಂದು ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದಾನೆ. ಇನ್ನೇನು ಮಲಗದೆ ಇನ್ನು. ಊಟ ಎಲ್ಲ ಆಯಿತು. ಊಟ ಕೂಡ ಏನಂತಂದರೆ ಅನ್ನ ಸಾಂಬಾರು, ಇದು ಬೊಂಡಾಸ್ ಬರುತ್ತಲ್ಲ ಸ್ಕ್ವಿಡ್, ಅದನ್ನು ಏನೋ ಫ್ರೈ ಥರ ಮಾಡಿದರು. ನೆನ್ನೆ ಸಾಂಬಾರು, ಇವತ್ತೇನೋ ಫ್ರೈ ಥರ ಮಾಡಿದ್ರು, ಚೆನ್ನಾಗಿತ್ತು. ಈಗ ಎಲ್ಲರೂ ಕಾರ್ಡ್ಸ್ ಆಡ್ತಾವ್ರೆ, ಇನ್ನು ಕೆಲವರು ಮಲ್ಕೊಂಡವ್ರೆ. ಈಗ ನನ್ನ ಕೆಲಸ ಏನಿಲ್ಲ, ಮೂವಿ ನೋಡ್ಬಿಟ್ಟು ಮಲ್ಕೋಬೇಕು. ಮತ್ತೆ 12 ಗಂಟೆ ರಾತ್ರಿಗೆ ಎದ್ದು ಮೀನು ಹಿಡಿಯೋದಕ್ಕೆ ಬಲೆ ಬಿಡ್ತಾರೆ, ಅವಾಗ ಎದ್ದೊಳ್ಬೇಕು. ನಾನು ಇವ್ರ ಸರಿ ಸಾಮಾನಕ್ಕೆ ಟೈಮ್ ಸರಿಯಾಗಿ ಎದ್ದೊಳ್ತಾ ಇದ್ದೀನಿ. ಇದ್ದೇ ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಅವರು ಮಾಡೋ ಆ ಮೀನು ಹಿಡಿಯೋದು ಅದೇನೋ ಕ್ಯೂರಿಯಾಸಿಟಿ ನೋಡಬೇಕು ಅಂತ. ಆ್ಯಕ್ಚುಲಿ ನಾವು ಅಲ್ಲಿ ಅದೇ ಕ್ಯಾರಿಯರ್ ಬೋಟ್ಗೆ ಮೀನೆಲ್ಲ ಹಾಕ್ಬಿಟ್ಟು ಕಳಿಸ್ಕೊಟ್ವಲ್ಲ, ಅಲ್ಲಿ ನೆಟ್ವರ್ಕ್ ಸಿಗ್ತಾಯಿತ್ತು. ನಾನು ಮನೆಗೆ ಮೆಸೇಜ್ ಹಾಕಿದ್ದೆ ನಾಳೆ ಕಾಲ್ ಮಾಡ್ತೀನಿ ಅಂತ. ಈಗ ನೋಡಿದ್ರೆ ಈ ಕಡೆ ಬಂದುಬಿಟ್ಟಿದ್ದು 3 ದಿನ. ಅವ್ರಿಗೆ ಹೇಳಿದ್ದೆ 3 ದಿನದಲ್ಲಿ ಬರ್ತೀನಿ ಅಂತ, ಅಂದರೆ ಮಲ್ಪೆಗೆ ಬರ್ತೀನಿ ಅಂತ ಹೇಳಿದೆ. ಈಗ ಅವ್ರಿಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಾಗ್ತಾಯಿಲ್ಲ, ಒಂದು ಪಾಯಿಂಟ್ ನೆಟ್ವರ್ಕ್ ಇಲ್ಲ. ಮೇ ಬಿ ಇಲ್ಲಿ ಏರ್ಟೆಲ್ ಸಿಮ್ ಇರೋರಿಗೆ ಅವಾಗವಾಗ ಒಂದೊಂದು ಪಾಯಿಂಟ್ ಸಿಗುತ್ತೆ. ಮೇ ಬಿ ಒಂದು ಮೆಸೇಜ್ ಹಾಕ್ತೀನಿ, ಇಲ್ಲ ಅಂದರೆ ನಾವು ಅಮ್ಮ ಟೆನ್ಷನ್ ಬೀಳ್ತಾರೆ. ಯಾಕಂದರೆ ಈಗ ಸಮುದ್ರಕ್ಕೆ ಹೋದನು ಟೆನ್ಷನ್ ಇರುತ್ತಲ್ವ ಮನೆಯಲ್ಲಿ. ಎಲ್ಲ ಬೇರೆ ಕಡೆ ಆದರೂ ಬಿಡು, ಏನೋ ಫೋನ್ ಮಾಡ್ತೇನೆ ಅನ್ಕೋಬೋದು. ಬಟ್ ಈ ಕಡೆ ನೋ ನೆಟ್ವರ್ಕ್ ಅಲ್ವಾ. ನೋಡೋಣ, ಮತ್ತು ಸಿಗ್ತೀನಿ ನಿಮಗೆ 12 ಗಂಟೆ ಮೇಲೆ. ಬೆಳಗ್ಗೆನೇ ಯಾಕೆ ಹಿಂಗೆ ಡ್ಯಾನ್ಸ್ ಆಡ್ತಾವ್ರೆ ಅಂತ ಹೇಳ್ಬಿಟ್ಟು ಎದ್ದು ಬಂದು ನೋಡಿದ್ರೆ ಇವತ್ತು ತುಂಬ ಲಕ್ಕಿ ಇವರು. ಯಾಕಂದರೆ ಇವತ್ತು ಪಾಂಪ್ಲೆಟ್ ಮೀನು ಬಿದ್ದಿದ್ದಾವೆ. ಓ ಗಾಯ್ಸ್ ನೋಡಿ ಅಲ್ಲಿ ಪಾಂಪ್ಲೆಟ್ ಮೀನು ಎಷ್ಟಿದ್ದಾವೆ. ಓ ಜೋರಕ್ಕೆ ಹೋಗ್ತಾರೆ ಇವತ್ತು.
ಈ ರೆಡ್ ಕಲರ್ ರೈನ್ ಕೋಟ್ ಹಾಕೊಂಡಿದ್ರಲ್ಲ ಅವರೇ ಹೇಳ್ತಾ ಇರೋದು. ಎಲ್ಲ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಯಾಕೆಂದರೆ ಒಂದು ಎಷ್ಟು 8-9 ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದೆ ಪಾಂಪ್ಲೆಟ್ಗೋಸ್ಕರ. ಇವನ್ನ ವಿಡಿಯೋ ಮಾಡೋಣ ಅಂತ ಅವಾಗಿಂದ ಟ್ರೈ ಮಾಡ್ತಿದ್ದೆ. ಈಗ ಕಾಣಿಸಿದ್ದಾವೆ, ಯಾಕಂದ್ರೆ ಇಷ್ಟೊತ್ತು ಬಚ್ಚಿಟ್ಕೊಂಡಿದ್ದು. ಆಗ ತುಂಬ್ತಾ ಇದ್ದಾರೆ ಈಗ. ತುಂಬಿ ಮೇಲೆ ಹತ್ತಾರೆ ನೋಡಿ ಎಷ್ಟಿದ್ದಾವೆ ಅಂತ. ಬಾ. ಬಾ 1 2 3 ಗೋ ಬಿತ್ರಿ. ಅಯ್ಯೋ ನೀರಲ್ಲಿ ನೋಡೋದಕ್ಕೆ ಎಷ್ಟು ಕಮ್ಮಿ ಕಾಣಿಸ್ತಾ ಇದ್ವು, ಮೇಲ್ಗಡೆ ಎತ್ತಿದ ಮೇಲೆ ಗೊತ್ತಾಯಿತು ತುಂಬ ಮೀನಿದ್ದಾವೆ ಅಂತ. ಇದು ಲಾಸ್ಟ್ ಸ್ವಲ್ಪ ಬಂದವು ಅಷ್ಟೇ. ಇದು ಬಂದ್ಬಿಟ್ಟು KG 600 650 ಇರುತ್ತಂತೆ ಪಾಂಪ್ಲೆಟು. ಬ್ಲ್ಯಾಕ್ ಪಾಂಪ್ಲೆಟ್ ಅಂತ ಹೇಳ್ತಾರೆ. ವಾಹ್, ಆರಾಮ್ಸೆ ಈಗ ನೋಡಿ ಹೇಳಿದ್ನೆಲ್ಲ ಬಾಲ್ ಉದ್ಕೊಂಡಂಗೆ ಕೂತ್ಕೊಳ್ಳುತ್ತೆ ಅಂತ ಮೀನು. ಅಯ್ಯಪ್ಪ ಇದರಲ್ಲಿ ವಾಟರ್ ಇರುತ್ತೆ, ಸೊ ಆ ನೀರಿಂದ ಸ್ವಲ್ಪ ಹೊತ್ತು ಹೊರಗಡೆ ಸರ್ವೈವ್ ಆಗುತ್ತೆ ಇದು. ಈಗ ಇದನ್ನು ನೀರೊಳಗೆ ಬಿಟ್ಬಿಡ್ತೀನಿ. ಇದ್ರ ಕಣ್ಣೆಲ್ಲ ಐತಿ ಇರೋದು. ಮೇ ಬಿ ಮುಟ್ಟಕ್ಕೆ ಭಯ ಆಗುತ್ತೆ. ಮುಳ್ಳು ನೋಡ್ರಿ ಹೆಂಗೈತೆ. ಮುಳ್ಳು ನೋಡ್ರಿ ಹೆಂಗೈತೆ. ಈಗ ಇದ್ರ ಬಾಯಿ. ಓಕೆ, ಹೋಗ್ಬಿಡು ಬೇಗ. ಕೊರೋನಾ ವೈರಸ್ ಅದನ್ನ ಕೊರೋನಾ ವೈರಸ್ ಅಂತಾರಂತೆ ನೋಡಿ. ಅದು ನಿಧಾನಕ್ಕೆ ಹಂಗೆ ಆ ಏರೆಲ್ಲ ಹೊರಟೋಗಿ ಒಳಗಡೆ ಹೊರಟೋಗುತ್ತೆ. ಒಂದೇ ಒಂದು ಅಂಜಲ್ ಸಿಕ್ಕೈತೆ, ಕಾಣಿಸ್ತಾ ಇದೆ. ಅಂಜಲ್ಲು, ಪಾಂಪ್ಲೆಟೇ ಜಾಸ್ತಿ ಸಿಕ್ಕಿರೋದು. ಇನ್ನೊಂದು ಇದು ಗ್ಯಾದರು ಇಲ್ಲ ಟೂನಾನ ಇರಬೇಕು. ಮೇ ಬಿ ಇದು ಗ್ಯಾದರ್. ಓಕೆ, ನೀವೆಲ್ಲ ಪಾಂಪ್ಲೆಟು. ಇದನ್ನು ಇಂಗ್ಲೀಷಲ್ಲಿ ಬ್ಲ್ಯಾಕ್ ಪಾಂಪ್ಲೆಟ್ ಅಂತ ಹೇಳ್ತಾರೆ. ಇವ್ರು ಕರೀತಾರೆ ಮಾಂಜ್ ಅಂತ. ಮಾಂಜ್. ಸೊ ಇದ್ರ KG ಬಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ ಒಂದು 600 800 ರೂಪಾಯಿ ಹೋಗೋ ಚಾನ್ಸಸ್ ಇರುತ್ತಂತೆ. ಸೊ ಇದು ಇನ್ನೂ ಜಾಸ್ತಿ ಸಿಗಬೇಕಿತ್ತು, ಕಮ್ಮಿ ಐತಿ ಅಂತ ಈಗ. ಇನ್ನು ಬಾಂಗ್ಡೆ ಬಂದ್ಬಿಟ್ಟು 1 2 ಪುಟ್ಟಿ ಸಿಕ್ಕಿದ್ದೇವೆ ಅಷ್ಟೇ. ಇನ್ನು ಸಿಕ್ಕಿದ್ದೆಲ್ಲ ಕಂಪ್ಲೀಟಾಗಿ ಎಲ್ಲ ಪಾಂಪ್ಲೆಟೇ.
ಇಷ್ಟು ವಿಶಾಲವಾದ ಸಮುದ್ರದಲ್ಲಿ ಮೀನು ಹಿಡಿಯೋದಂದ್ರೆ ಏನು ತಮಾಷೆನಾ? ಅಷ್ಟು ದೊಡ್ಡ ಬಲೆ ಹಾಕಿ ಅಲ್ಲಿ ನೋಡ್ತಿದ್ರಲ್ಲ, ಅಷ್ಟು ದೊಡ್ಡ ಬಲೆ ಹಾಕಿಬಿಟ್ಟು ಅಷ್ಟು ಮೀನು ಹಿಡಿದಿದ್ದಾರೆ. ಮತ್ತು ಆ ಬಲೆ ಹೆಂಗೆ ಹಾಕ್ತಾರೆ ಗೊತ್ತಾ? ಕಂಪ್ಲೀಟಾಗಿ ಒಂದು ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಇದ್ದಂಗೆ ಇರುತ್ತೆ ಸುತ್ತು ಬಲೆ ಹೊಡೆದಾಗ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕ್ರಿಕೆಟ್ ಗ್ರೌಂಡ್ ಐತೆ, ಅಷ್ಟು ಅಗಲ ಹಾಕ್ತಾರೆ, ಅದರಲ್ಲಿರೋ ಮೀನು ಇವರು ಸಿಗ್ತವೆ. ಇನ್ನೇನು ಸನ್ರೈಸ್ ಆಗುತ್ತೆ ಅನ್ನೋಷ್ಟರಲ್ಲಿ ಇವರು ಎಲ್ಲ ಕೆಲಸ ಮುಗಿಸಿ ಈಗ ಮೀನನ್ನ ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡಿ ಕೋಲ್ಡ್ ಸ್ಟೋರೇಜ್ಗೆ ಹಾಕ್ತಾಯಿದ್ದಾರೆ. ಇನ್ನು ಕೆಲವರು ಅವ್ರವ್ರ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾರೆ. ಸೊ ಇನ್ನು ಈಗ ಇವ್ರು ಏನು ಮಾಡ್ತಾರೆ ಅಂದರೆ ಊಟ ಮಾಡಿಬಿಟ್ಟು ಮಲಗದೆ. ಇನ್ನು ಸಾಯಂಕಾಲಕ್ಕೆ ನಮ್ಮ ಬೋಟ್ ಮುಂದೆ ಇನ್ನೊಂದು ಫಿಶಿಂಗ್ ಬೋಟ್ ಐತೆ, ಅವ್ರು ಕೂಡ ಮೀನು ಸಿಕ್ಕಿದ್ದೇವೆ ಚೆನ್ನಾಗಿ. ಆದರೆ ಯಾವ ಮೀನು ಸಿಕ್ಕಿದ್ದೇವೆ ಅಂತ ಗೊತ್ತಿಲ್ಲ. ಮಂಗಳೂರು ಬೋಟಾ? ಓಕೆ ಓಕೆ, ಚಿರಾಗ್ ಬೋಟ್ ಹೆಸರು ಚಿರಾಗ್ ಅಂತ ಐತೆ. ಇದು ಮಂಗಳೂರು ಬೋಟ್ ಅಂತೆ. ಅವ್ರು ಕೂಡ ಪಾಂಪ್ಲೆಟೇ ಸಿಕ್ಕಿರೋದು. ಈಗ ಎತ್ತಾರೆ ನೋಡೋಣ ರೀ. 18 ಟನ್ನು? 15? ಎಲ್ಲಿ, ಯಾವಾಗ? ಓಕೆ, ಈ ಏರಿಯಾ ಎಲ್ಲ ಫುಲ್ ಪಾಂಪ್ಲೆಟ್ ಹಂಗಾದ್ರೆ. ನಮ್ಮ ಬೋಟ್ ಪಕ್ಕದಲ್ಲಿ ಆ ಬೋಟ್ ಇರೋದಕ್ಕೆ ಒಂಥರ ಏನೋ ಕಾಂಪಿಟೇಷನ್ ಇದ್ದಂಗೆ ಐತೆ. ನಾವು ಕಮ್ಮಿ ಸಿಕ್ಕಿದ ಮೀನು ಮೇ ಬಿ ಅವ್ರಿಗೆ ಒಂದು 2-3 ಟ್ರಾಲಿ ಸಿಕ್ಕಿರ್ಬೋದು, ಇನ್ನೂ ಜಾಸ್ತಿನೇ ಇರ್ಬೋದು ಅನ್ಕೊಂತೀನಿ. ಓ, ಪಾಂಪ್ಲೆಟೇ ಬಿಡಿ, ಅವು ಪಕ್ಕ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ. ಹಾಂ, ಮೂರನೇದಿದು. ಎಲ್ಲ ಹಾಕ್ತಾರೆ ಈಗ ಡೈರೆಕ್ಟ್ ಅವರು ಸ್ಟೋರ್ ರೂಮ್ ಒಳಗೆ ಹಾಕ್ತಾವ್ರೆ. ಡೈರೆಕ್ಟ್ ಅವ್ರು ಕೋಲ್ಡ್ ಸ್ಟೋರೇಜ್ ಒಳಗೆ ಹಾಕ್ತಾವ್ರಲ್ಲ. ಓ ಮೈ ಗಾಡ್, ಜಾಸ್ತಿ ಸಿಕ್ಕಿದೆ ಅವ್ರಿಗೆ. ಅಯ್ಯೋ, ಅದು ಬಿಚ್ಚಕ್ಕೆ ಇಷ್ಟೊತ್ತಾ? ಅದು ಕಟ್ಟ ಇದಾಗಿ ಟೈಟ್ ಆಗಿದೆ, ಬಿಚ್ಚಕ್ಕೆ ಆಗಲಿಲ್ಲ. ಗೈಸ್, ಇನ್ನೂ ಒಂದು ಬೋಟ್ ಸಿಕ್ತು ನಮಗೆ. ಇದ್ರ ಹೆಸರು ಬಂದ್ಬಿಟ್ಟು ಇಕ್ರಾ ಅಂತ. ಅವ್ರಿಗೆ ನೋಡಿ ಎಷ್ಟು ಮೀನು ಸಿಕ್ಕಿದ್ದಾವೆ. ಅವ್ರಿಗೂ ಪಾಂಪ್ಲೆಟೇ. ನಾವೆಲ್ಲ ಎಲ್ಲ ಬೋಟುಗಳನ್ನ ಸೈಟ್ ಸೀಯಿಂಗ್ ಮಾಡ್ತಾ ಇದ್ವಿ. ಇಲ್ಲೊಂದು ಬೋಟ್ ಹೋಯ್ತು, ಅಲ್ಲೊಂದು 2 ಬೋಟ್ ಇದ್ದಾವೆ, ಮತ್ತು ಮುಂದೆ ಐತೆ, ಕಾಣಿಸ್ತಿಲ್ಲ. ಅದು ನಿಮ್ಗೆ ಕಾಣಿಸಲ್ಲ ಮೇ ಬಿ. ಜಾಸ್ತಿ ಮೀನು ಸಿಕ್ಕಿದೆ ಇವತ್ತು. ಇಲ್ಲಿ 3 ಕ್ಯಾನ್ ಹಾಕಿದ್ದಾರೆ. ಏನು ಗೊತ್ತಾ, ಮೀನು ಜಾಸ್ತಿ ವೆಯ್ಟ್ ಇದ್ದರೆ ಬೋಟ್ ಪಲ್ಟಿ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಈ ಕಡೆ ಹಾಕಿರೋದು. ಆ ಕ್ಯಾನು ಈ ಕಡೆ ಇದ್ದರೆ ಮ್ಯಾನೇಜ್ ಆಗುತ್ತೆ ವೆಯ್ಟ್ ಇರೋದು ಅಂತ. ಈಗ ನಾವು ಬಂದಿರೋ ಪ್ಲೇಸಲ್ಲಿ ಎಲ್ಲ ಬೋಟುಗಳು ಹಿಡಿತಾ ಇರೋದು ಓನ್ಲಿ ಪಾಂಪ್ಲೆಟ್ನಷ್ಟೇ. ಸೊ ಪಾಂಪ್ಲೆಟ್ ತುಂಬ ಕಾಸ್ಟ್ಲಿ, ಅದಕ್ಕೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿಂದ ಮಲ್ಪೆ, ಮಂಗಳೂರಿಂದ ಬರ್ತವೆ. ಇಲ್ಲಿ ಬೋಟುಗಳು ಕೆಲವು ಮಲ್ಪೆಯಿಂದ ಬಂದಿದ್ದಾವೆ, ಕೆಲವು ಮಂಗಳೂರಿಂದನೂ ಬಂದಿದ್ದಾವೆ. ಈಗ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ನನಗಂತೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ. ಎಲ್ಲ ಕ್ಯಾಪ್ಟನ್ಗೆ ಡಾಲ್ಫಿನ್ ಅಲ್ಲ ಅದು? ಡಾಲ್ಫಿನ್ ಅಲ್ಲಿ ಗೈಸ್, ಡಾಲ್ಫಿನ್. ಇಲ್ಲಿ ದೂರದಲ್ಲಿ ಏನೋ ಬ್ಲಾಕ್ ಕಲರ್ ಕಾಣಿಸ್ತಿದೆ ನೋಡಿ, ಅದು ಮೇ ಬಿ ಡಾಲ್ಫಿನ್ ಇರ್ಬೋದಾ? ಏನದು? ಡಾಲ್ಫಿನ್ ಅಲ್ಲ ಅದು. ಮತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಗಾಯ್ಸ್, ಅದು ಡಾಲ್ಫಿನ್ ಅಲ್ಲ, ಅದು ಆ್ಯಂಕರ್ ಅಂತೆ. ಆ ಬೋಟು ಅಲ್ಲಿದೆಯಲ್ಲ, ಆ ಬೋಟ್ನವ್ರು ಹಾಕಿರೋದು ಅದು ಆ್ಯಂಕರ್. ನಾನು ದೂರದಿಂದ ನೋಡಿ ಅದನ್ನೇನೋ ಡಾಲ್ಫಿನ್ ಅಂತ ಅನ್ಕೊಂಡೆ. ನೋಡಿ ಅದು. ನಾನು ನಿಜ ಅದನ್ನ ಡಾಲ್ಫಿನ್ ಅನ್ಕೊಂಡು ಶಾಕ್ ಆಗೋದೆ. ಜಸ್ಟ್ ಈಗ ನಾವು ಊಟ ಮಾಡ್ಕೊಂಬಂದೆ. ಹೊಟ್ಟೆ ತುಂಬೋಯ್ತಪ್ಪ. ಊಟ ಮಾಡಿ ಇನ್ನೇನು ಕೆಲಸ, ಸ್ವಲ್ಪ ಹೊತ್ತು ಓಡಾಡಿದೆ, ಬೋಟ್ ಸುತ್ತು ಒಂದು 3 ರೌಂಡ್ ಹಾಕಿದೆ. ಇದು ಬಂದ್ಬಿಟ್ಟು ನನ್ನ ಫೇವ್ರೇಟ್ ಪ್ಲೇಸು. ಯಾಕೆಂತಂದರೆ ಇಲ್ಲಿ ಚೆನ್ನಾಗಿರುತ್ತೆ, ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಕಂಟೈನರ್ ಶಿಪ್ಗಳು, ಫಿಶಿಂಗ್ ಬೋಟ್ಗಳು ಹೋಗ್ಬೇಕಾದ್ರೆ ನೋಡೋದಕ್ಕೆ. ಸೊ ನಾನು ಇಲ್ಲೇ ಬಂದು ಕೂತ್ಕೊತೀನಿ, ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಮತ್ತು ಮೂವ್ ಆಗ್ಬೇಕಾದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಳ್ಳೆ ಟೈಟಾನಿಕ್ ಶಿಪ್ಪಲ್ಲಿ ಮುಂದೆ ನಿಂತಂಗೆ ಫೀಲ್ ಆಗುತ್ತೆ, ಸಖತ್ತಾಗಿರುತ್ತೆ. ಈಗ ಸದ್ಯಕ್ಕೆ ಆ್ಯಂಕರ್ ಹಾಕಿದ್ದಾರೆ, ಈಗ ನೋಡ್ತಿದ್ರಲ್ಲ, ಇದು ಆ್ಯಂಕರು. ಇನ್ನು ನಮ್ಮ ಬೋಟ್ ಈ ಜಾಗ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ರಾತ್ರಿಗೂ ಇಲ್ಲೇ ಫಿಶಿಂಗ್ ಮಾಡ್ತಾರಂತೆ. ಸೊ ಅಲ್ಲಿವರೆಗೂ ನಾನು ಇನ್ನು ಏನು ಮಾಡಲಿ, ಜಸ್ಟ್ ನಿದ್ದೆ ಹೋಗೋದು ಅಷ್ಟೇ.
ಗೈಸ್ ಗಾಣ ಹಾಕ್ತಿದ್ದಾರೆ, ದೊಡ್ಡ ಮೀನು ಬಂದಿದೆ ಹಿಡಿಯೋದಕ್ಕೋಸ್ಕರ ಅಂತ. 2 ಗಾಣ ಕಿತ್ಕೊಂಡು ಹೋಗ್ಬಿಡ್ತು. ಅದು ಹಿಡಿದ್ರು ಕೂಡ ಅದನ್ನ ಹಿಡಿಯೋಕ್ಕಾಗ್ತಾಯಿಲ್ಲ ಕೈಯಲ್ಲಿ. ಗ್ಲೌಸ್ ಹಾಕೊಂಡ್ರು ಕೂಡ 2 ಗಾಣ ಕಟ್ಟಾಗೋಯ್ತು. ನೋಡೋಣ. ಆಗಾಗ ಬಂತು 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 ಮೀನು ಬಂತು. ಕಾಣಿಸ್ತಿದ್ಯಾ? ಅದೇ ಅಲ್ಲಿ ಹೇಳಿ. ಓ ಮೈ ಗಾಡ್. ಅದನ್ನ ನೋಡೋದಕ್ಕೆ ಖುಷಿ ಆಗ್ತೈತೆ, ಹಿಡಿಯೋದಕ್ಕೆ ಭಯ ಆಗ್ತಾಯಿತ್ತು. ಇಲ್ಲಿದೆ ನಾವು ಹಾಕಿರೋ ಮೀನು, ಗಾಣಕ್ಕೆ ಹಾಕಿರೋದು. ಅದಿಲ್ಲೇ ಬಂದು ಓಡಾಡ್ತಾ ಇತ್ತು. ಹೂ ಎರಡು ರೆಡಿ ಮಾಡ್ತಾರೆ. ಒಬ್ರು ಆಲ್ರೆಡಿ ಹಾಕಿದ್ದಾರೆ. ಹಾಂ ಅಯ್ಯೋ ಹಿಡ್ಕಂತ ಅಯ್ಯೋ ಮೀನ್ ತಿಂದು ಹೋಯ್ತದು. ಅಣ್ಣ ಏನಾದ್ರು ಮಾಡಿ. ಅದು ಎಷ್ಟು ಕ್ಲೀನಪ್ ಅಷ್ಟು ಸ್ಮೆಲ್ ನೋಡಿ ಆಮೇಲೆ ಬಂದು ಹಿಡುತ್ತೆ ನೋಡ್ರಿ. ಈಗ ಇನ್ನೊಬ್ರು ಹಾಕಿದ್ದಾರೆ. ಏನು ಮೀನು ಇರ್ಬೋದು ಅದು? ಏನು ಮೀನು ಇರ್ಬೋದು? ಮೆಲ್ಗೆ ಅಂತ ಮೀನದು. ತುಂಬ ದೊಡ್ಡ 2 ಬಂದಿದ್ದಾವೆ. ಬಟ್ ಆವಾಗಲಿಂದ ಆಟ ಆಡಿಸ್ತಿದ್ದು ಸಿಗ್ತಾ ಇಲ್ಲ ಅಷ್ಟೇ. ಈಗ ಮತ್ತೆ ಬರುತ್ತೆ ನೋಡಿ ಅಲ್ಲಿ. ಗೈಸ್ ಇಷ್ಟೊತ್ತು ಇಲ್ಲೇ ಇದು 2 ಮೀನು. ಈಗ ಕಾಣಿಸ್ತಾ ಇಲ್ಲ, ಹೊರಟೋಗಿರ್ತವೆ ಮೇ ಬಿ. ಹಾಂ 2 ಮೀನು ಚೆನ್ನಾಗಿ ತಿನ್ಕೊಂಡು ಹೊರಟೋದು. ಅದು ಕರೆಕ್ಟಾಗಿ ಮೀನು ಮಾತ್ರ ಹಿಡ್ಕೊಂಡು ಗಾಣ ಬಿಟ್ಟೋಗಿದ್ದಾವೆ. ಬಂತು 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 ಗೈಸ್. ಗಾಣ ಹಿಡಿತಾ ಇಲ್ಲ ಅದು. ಕಾಣಿಸ್ತಿದ್ಯಾ ನೋಡಿ? ಓ ಈ ಬೋಟ್ ಕೆಳಗಡೆ ಹೋಗುತ್ತೆ ಮತ್ತೆ ಅಲ್ಲಿ. ಮೀನು ಹೆಸರು ಮೆಲ್ಗೆ. ಅದು ಮೆಲ್ಲಗೆ ಹೊರಟೋಗ್ಬಿಟ್ಟಿದೆ. ಇಷ್ಟೊತ್ತು ಇಲ್ಲೇ ಓಡಾಡ್ತಾ ಇತ್ತು. ಸ್ಟಾರ್ಟಿಂಗ್ 2 ಸರಿ ಗಾಣಕ್ಕೆ ಆ ಮೀನು ಹಿಡ್ಕೊಂತು. ಅವಾಗ ಇವ್ರು ಎಳೆಬೇಕಾದ್ರೆ ಕೈ ಗಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ನಾನು ಒಂದು ಸರಿ ಎಳೆಯಕ್ಕೆ ಹೋದೆ. ಅವ್ರು ನನಗೆ ಹೇಳಿದ್ರು ಕೈ ಕಟ್ಟಾಗುತ್ತೆ ಅಂತ. ಅದು ಸುಮಾರು ಒಂದು 5-10 kg ಇರ್ಬೋದಲ್ವ ಅದು? ಒಂದು 5ರಿಂದ 10 kg ಇರ್ಬೋದು. ನೀರಲ್ಲಿ ಅದು ಫೋರ್ಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ವಿಜಿತಣ್ಣ ಇದ್ದಾರಲ್ಲ ಅವ್ರಿಗೂ ಬಿತ್ತು ಅದು. ಮೀನು ಹಿಡ್ಕಂತ ಎಳಿಬೇಕಾದ್ರೆ ಅವ್ರ ಕೈಗೆ ಗಾಯ ಕೂಡ ಆಯಿತು. ಸೊ ಗಾಣದಲ್ಲಿ ಮೀನು ಹಿಡಿಬೇಕಾದ್ರೆ ತುಂಬ ಡೇಂಜರ್ ಸಮುದ್ರದಲ್ಲಿ. ನಾವು ಎಲ್ಲೋ ಕೆರೆಯಲ್ಲಿ ಹಿಡ್ದಂಗಲ್ಲ ಅದು. ಬಟ್ ಚೆನ್ನಾಗಿತ್ತು ಕಾಮಿಡಿ. 2 ಸರಿ ಚಾನ್ಸ್ ಕೊಡ್ತು. ಬಟ್ ಅದು ನಾವು ಹಿಡಿಯೋಕ್ಕಾಗಲಿಲ್ಲ. ಎಕ್ಸ್ಪರ್ಟ್ಸ್ ಇರಬೇಕಿತ್ತು. ಮೇ ಬಿ ಆ ಗಾಣ ಕೂಡ ದಾರ ಕಟ್ಟಿದ್ವಿ. ಆ ಮೀನು ತಿನ್ಕೊಂಡು ಹೋಗ್ತಾಯಿತ್ತು. ಗಾಯ್ಸ್ ನಮ್ಮ ಭಟ್ರು ಬೆಳಗ್ಗೆ ಹಿಡಿದ್ವಲ್ಲ ಬ್ಲಾಕ್ ಪಾಂಪ್ಲೆಟು, ಅವನ್ನ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಅಲ್ಲಿ ಮಸಾಲೆ ರೆಡಿ ಆಗೈತೆ, ಇಲ್ಲಿ ಎಣ್ಣೆ ಕಾಯ್ತೈತೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಮೀನು ಹದ್ದೋದು, ಎಣ್ಣೆಗೆ ಹಾಕೋದು. आठ साल से बोट में ओ 8 ವರ್ಷದಿಂದ ಮಾಡ್ತಾ ಇದಾರಂತೆ ಬೋಟಲ್ಲಿ ಅಡುಗೆ. किधर किधर किए मत इधर ही है? इधर 5 साल ओके. ಇಲ್ಲ 5 ವರ್ಷ. ಹಾಂ फिर 3 साल कारवार. हाँ अच्छा अच्छा कारवारದಲ್ಲಿ 3 ವರ್ಷ. बहुत एक्सपीरियंस है. ओ आप भैया आपको कितना कितना साल एक्सपीरियंस है? हाँ 5 साल. ಅವ್ರಿಗೆ 5 ವರ್ಷ ಎಕ್ಸ್ಪೀರಿಯೆನ್ಸು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋ ಭಟ್ರೆ ನಮಗೆ ಅಡುಗೆ ಮಾಡಾಕ್ತಾರೆ. ಗೈಸ್ ಬಿಸಿ ಬಿಸಿ ಮೀನು, ಪಾಂಪ್ಲೆಟು, ರೈಸು, ಬೇಳೆ ಸಾರು ಹಾಕ್ಕೊಂಬಂದಿದ್ದೀನಿ. 4 ಪೀಸ್ ಹಾಕಿದ್ದಾರೆ. ಇವತ್ತು ನನ್ನ ಜೊತೆ ಇಬ್ಬರು ಕೂತ್ಕೊಂಡಿದ್ದಾರೆ. ಅಪ್ಪ ನಮ್ ಆನಂದ್ कैसे मछली अच्छा है? खा लिया जल्दी? मैं भी ट्राई करता हूँ एक बार. मांझ बोलते हैं इंग्लिश में. ब्लैक पॉम्पलेट
ಯಾವಾಗ ಏನು ಅದೃಷ್ಟ ಮಾಡ್ಕೊಂಡಿದ್ದ ಗೊತ್ತಿಲ್ಲ, ಇಷ್ಟು ಫ್ರೆಶ್ ಮೀನು ತಿಂತಾ ಇದ್ದೀನಿ ಈ ಬೋಟಲ್ಲಿ. ಇನ್ನು ನೆಕ್ಸ್ಟ್ ನಾವು ಸಿಟಿಗೆ ಹೋದರೆ ಅಲ್ಲಿ ಸಿಗೋದು ವಾರ 10 ದಿನ ಹಳೆ ಮೀನೇ ಸಿಗೋದು. ಬಟ್ ಸಖತ್ತಾಗೈತೆ. ಇದು ಬೇಳೆ ಸಾರು, ಇದನ್ನೆಲ್ಲ ತಿಂದಾದ್ಮೇಲೆ ಬೇಳೆ ಸಾರು ಹಾಕೊಂಡು ತಿನ್ಬೇಕು. ಈ ಮೀನಲ್ಲಿ ನೋಡ್ರಿ ಮುಳ್ಳೇ ಇಲ್ಲ ಇಲ್ಲಿ, ಜಸ್ಟ್ ಹಿಂಗೆ ತೆಗೆಯೋದು ತಿನ್ನೋದು. ಇಲ್ಲಿ ಬೋಟಲ್ಲಿ ಹೆಂಗೆ ಗೊತ್ತಾ, ಇವರು ಯಾವ ಮೀನು ಹಿಡಿದ್ರು ಕೂಡ ಯಾವ ಮೀನು ಬೇಕಾದ್ರೂ ಅಡುಗೆ ಮಾಡ್ಕೊಂಡು ತಿನ್ಬೋದು, ಯಾರು ಏನು ಅನ್ನೋದಿಲ್ಲ. ಯಾಕಂದರೆ ಇವ್ರು ಅಷ್ಟು ಕಷ್ಟ ಬೀಳ್ತಾರೆ. ಇನ್ನು ಅದಕ್ಕೆ ಪ್ರತಿಫಲ ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕು, ಕೆಲಸ ಮಾಡಬೇಕು. ಅಂದರೆ ಈಗ ಬೆಳಗ್ಗೆ ಹಿಡಿದಿದ್ದು ಬ್ಲಾಕ್ ಪಾಂಪ್ಲೆಟು ಈಗ ಮಾಡಿದರೆ ಮತ್ತೆ ನಾಳೆ ಬೆಳಗ್ಗೆ ಯಾವ ಸಿಗುತ್ತೋ ಮತ್ತು ನಾಳೆ ಸಾಯಂಕಾಲಕ್ಕೆ ಅದು ಅಡುಗೆ ಆಗೋಗಿರುತ್ತೆ. ಮತ್ತು ಜಾಸ್ತಿ ಏನು ತಿನ್ನಲ್ಲ, ಒಂದು 30 ಜನಕ್ಕೆ ಇನ್ನು ಎಷ್ಟಾಗುತ್ತೆ, ಒಂದು ಪುಟ್ಟಿ ಎಷ್ಟಾಗುತ್ತೆ ಅಷ್ಟೇ. ಊಟ ಎಲ್ಲ ಆಯಿತು. ನನ್ನ ಫೇವ್ರೇಟ್ ಪ್ಲೇಸ್ಗೆ ಬಂದು ಮಲ್ಕೊಂಡಿದ್ದೀನಿ. ಮಲ್ಕೊಂಡು ಚಂದ್ರನ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇಲ್ಲೇ ಮಲಗ್ತೀನಿ ಅನ್ನೋ ಗೊತ್ತಿಲ್ಲ. ಈ ಬೋಟಲ್ಲಿ ಎಲ್ಲಿ ಬೇಕಾದ್ರೂ ಮಲಗ್ಬೋದು. ಅಲ್ಲಿ ಮೇಲ್ಗಡೆ ಅಲ್ಲಿ ಕ್ಯಾಪ್ಟನ್ ಇದಿರುತ್ತಲ್ಲ ಡೆಕ್ಕು, ಅಲ್ಲಿ ಕೂಡ ಮಲಗಿದ್ದೇನೆ ನಾನು. ಸೊ ಬಂದಾಗಲಿಂದ ನಾನು ಯಾವ ಜಾಗದಲ್ಲಿ ಎಲ್ಲಿ ಮಲ್ಕೊಂತೀನೋ ನನಗೆ ಕ್ಲಾರಿಟಿ ಇಲ್ಲ. ಈಗ ಇಲ್ಲಿ ಚೆನ್ನಾಗೈತೆ ಅನ್ನಿಸ್ತಾ ಐತೆ. ಮೇ ಬಿ ಜಸ್ಟ್ ಒಂದು ಟವಲ್ ಇದ್ರೆ ಸಾಕು, ಟವಲ್ ಮೇಲೆ ಹಾಕೊಂಡು ಮಲ್ಕೊಬಿಟ್ರೆ ಆಗೋಯ್ತು. Bella Yalli yalla yalla jume zum sarabi yalli yalla yalli bol nazar dol tera kanama kasr busa bangala bangaliya aile yalli yalla wa ware wa ware gere kadwara lakadwar Wipulana, Bhai Tera, Aile Yala, Yali Yala, Public Green, Wipulana, Samasana, Pastabara, Wawa, Kalajumbe, Wapela, Yali Yala, Wawa, Paratuara, Ramadabara, Sakarjo. Aile yali jimbe
ಗಾಯ್ಸ್ ಇದು 4ನೇದು. ಎಲ್ರ ಮುಖದಲ್ಲಿ ಏನು ಸಂತೋಷ ಕಾಣಿಸ್ತೈತೆ ನೋಡ್ರಿ ಇವತ್ತು. ಇನ್ನೇ ಇದೆ. ಗಾಯ್ಸ್ ಇದು 8ನೇದು. ಒಂಬತ್ತು. ಗೈಸ್ ಅವ್ರು ಹೇಳ್ತಿದ್ದಾರೆ ಟೋಟಲ್ ಆಗಿ 5 ಟನ್ ಮೀನು ಸಿಕ್ಕಿರ್ಬೋದು. ನೆನ್ನೆ ಕಮ್ಮಿ, ಇವತ್ತು ಮಾತ್ರ ತುಂಬ ಸಿಕ್ಕಿದೆ ಮೀನು. ಮೀನ್ ಮೇಲೆಲ್ಲ ಐಸ್ ಹಾಕ್ತಾ ಇದ್ದಾರೆ ಫ್ರೆಶ್ ಆಗಿರಲಿ ಅಂತ, ಯಾಕಂದ್ರೆ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಈಗ ಅದಕ್ಕೋಸ್ಕರ ಅಂತಾನೆ ನೋಡಿ ಫುಲ್ಲಾಗಿ ಐಸ್ ಹಾಕ್ತಾರೆ ಈಗ ಅದ್ರ ಮೇಲೆ. ಗೈಸ್ ಟೈಮ್ ಬಂದ್ಬಿಟ್ಟು 8:30 ಆಗುತ್ತೆ. ಇಷ್ಟೊತ್ತಾದರೂ ಕೂಡ ಇನ್ನೂ ಪ್ಯಾಕಿಂಗ್ ಆಗಿಲ್ಲ. ಯಾಕೆಂತಂದರೆ ಬಾಕ್ಸೇ ಇಲ್ಲ. ಬಾಕ್ಸು ಮೊನ್ನೆ ಅದು ಕ್ಯಾರಿ ಬೋಟ್ ಬಂದಿತ್ತಲ್ಲ, ಅದು ಕೊಟ್ಟು ಕಳಿಸಿದ್ದಾರೆ. ಈಗ ಆಪ್ಷನ್ ಇರೋದೊಂದೇ, ಅಲ್ಲಿ ವಾಟ್ರ್ ತೊಗೊಂಬಂದಿದ್ವಲ್ಲ, ಅದು ಟ್ಯಾಂಕ್ ಥರ ಇರುತ್ತಲ್ಲ, ಅದರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ತಾರಂತೆ. ಸೊ ಬಾಕ್ಸ್ ಕೂಡ ಇಲ್ಲ, ಅಷ್ಟು ಮೀನು ಸಿಕ್ಕಿದ್ದಾವೆ. ಮೇ ಬಿ ಇನ್ನೂ ಒಂದಿನ ಫಿಶಿಂಗ್ ಮಾಡೋ ಚಾನ್ಸಸ್ ಇದ್ರೂ ಇರ್ಬೋದು. ಯಾಕಂತಂದರೆ ಇಷ್ಟು ಮೀನು ಸಿಕ್ತಿದೆಯಲ್ಲ, ನಾಳೆ ಏನಾದರೂ ಇವ್ರ ಅದೃಷ್ಟ ಇದ್ದರೆ ಇನ್ನೂ ಜಾಸ್ತಿ ಸಿಗ್ಬೋದು. ನಾಳೆ ಬೇರೆ ನ್ಯೂ ಇಯರು. ನನಗೇನು ಟೆನ್ಷನ್ ಅಂತಂದರೆ ನಾನು ಇನ್ನೂ ಮನೆಗೆ ಹೇಳಿಲ್ಲ, ಅಂದರೆ 3 ದಿನದಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಟ್ರೈ ಮಾಡ್ತಾಯಿದ್ದೀನಿ. ಯಾರಾದರೂ ರಿಟರ್ನ್ ಹೋಗೋರು ಇದ್ದರೆ ಅವ್ರಿಗೆ ನಾವು ನಮ್ಮ ಅಣ್ಣನ ನಂಬರ್ ಕೊಟ್ಬಿಟ್ಟು ಈ ಥರ ನಿಮ್ಮ ತಮ್ಮ ಸಮುದ್ರದಲ್ಲಿದ್ದಾನೆ ಅಂತ ಹೇಳ್ಸೋಣ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಅವ್ರು ಟೆನ್ಷನ್ ಬೀಳ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಟೆನ್ಷನ್ ಆಗ್ತೈತೆ. ಫಾಸ್ಟ್ ನೋಡಿ, ಈಗ ಇದ್ರಲ್ಲಿ ತುಂಬಿದಾರೆಲ್ಲ, ಫುಲ್ ಬಾಕ್ಸ್ ಎಲ್ಲ ಫುಲ್ ಹೋಗ್ಬಿಟ್ಟಿದೆ. ಇಷ್ಟೇ ಬಾಕ್ಸ್ ಇರೋದು. ನೋಡಿ ಈ ಥರ ಪ್ಯಾಕ್ ಮಾಡ್ತಾ ಇದ್ದಾರೆ ಈಗ.
ಕೆಳಗಡೆ ಫಸ್ಟ್ ಒಂದು ಲೇಯರ್ ಮೀನು ಹಾಕ್ತಾರೆ, ಆಮೇಲೆ ರೈಸ್ ಹಾಕ್ತಾರೆ, ಆಮೇಲೆ ಮೀನು ಹಾಕ್ತಾರೆ, ಆಮೇಲೆ ರೈಸ್ ಹಾಕ್ತಾರೆ. ಆ ಥರ ಫುಲ್ ಪ್ಯಾಕ್ ಮಾಡಿಬಿಡ್ತಾರೆ. ಈಗ ಕ್ರೇಟ್ ಇರ್ಲಿದ್ದ ಕಾರಣ ಈ ಪರಿಸ್ಥಿತಿ ಈಗ. ನೋಡಿ ಒಂದು ಮೀನಿಲ್ಲ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದಾರೆ. ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ ಅನ್ನೋದೇ ಇಲ್ಲೊಂಥರ ಅಡ್ವೆಂಚರ್ ಆಗಿರುತ್ತೆ. ಚೆನ್ನಾಗಿತ್ತು. ಹತ್ರ 6 ದಿನ ಏನೋ ಆಗೋಯ್ತು. ಇನ್ನು ನಾಳೆ ಒಂದಿನ ಮೇ ಬಿ ನಾಳೆ ಬೆಳಿಗ್ಗೆ ಮೀನು ಹಿಡ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ 15 ಅವರ್ ಜರ್ನಿ ಮಾಡ್ಕೊಂಡು ನಾವು ಮಲ್ಪೆಗೆ ಹೋಗಬೇಕು. ಸೊ ತುಂಬ ದೊಡ್ಡ ಜರ್ನಿ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಆದರೂ ಹಾಕಿ. ಓಕೆ, ಇನ್ನು ಈ ವಿಡಿಯೋ ಇನ್ನೂ ಮುಗ್ದಿಲ್ಲ, ಇನ್ನು ಮುಂದೆ ಐತೆ. ಸೊ ನಾನು ವಿಜಿತ್ ಅಣ್ಣ, ಅಲ್ಲಿದ್ದಾರಲ್ಲ ಡಿಚು ಅಣ್ಣ, ಇಲ್ಲಿ ಕ್ಯಾಪ್ಟನ್ ದೀಪಕ್ ಅಣ್ಣ, ಇನ್ನು ಶಿವಣ್ಣ ಎಲ್ಲ ಹೋಗಿದ್ದಾರೆ. ಇನ್ನೊಬ್ಬ ಕ್ಯಾಪ್ಟನ್ ಬಂದಿದ್ದಾರೆ ಶಿವಣ್ಣ. ಅಲ್ಲೇ ಇದ್ರು ನಾನು ನೋಡಿಲ್ಲ ಅಷ್ಟೇ ಅವ್ರನ್ನ. ಗೈಸ್, ಈ ಜರ್ನಿಲಿ ಹೈಲೈಟ್ ಏನು ಗೊತ್ತಾ, ಈಗ ನಾವು ಮಲ್ಪೆಗೆ ಹೋಗ್ತಾ ಇದ್ದೀವಿ. ಮಲ್ಪೆಗೆ ಹೋಗೋದು ನಾವು ಟೋಟಲ್ ಆಗಿ 16 ಗಂಟೆ ಜರ್ನಿ ಮಾಡ್ಕೊಂಡು ಹೋಗ್ಬೇಕು. 16 ಗಂಟೆ ಕಂಟಿನ್ಯೂಸ್ ಆಗಿ, ಇನ್ನೆಲ್ಲೂ ನಿಲ್ಲೋದೇ ಇಲ್ಲ ಬೋಟು. ಡೈರೆಕ್ಟಾಗಿ ಮಲ್ಪೆಗೆ. ನೆಕ್ಸ್ಟ್ ಲೆವೆಲ್ಲು ಈ ಗಾಳೀಲಿ ಈ ಬೋಟ್ ಜರ್ನಿ ಮತ್ತು ಅಲೆಗಳು ಲಾಸ್ಟ್ ದಿನ ಮಾತ್ರ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಫೀಲ್ ಬಂದು ಮಾತ್ರ ವಾ, ಯಾವಾಗ ಹೋಗ್ತೀನ ಅನ್ಸ್ಬಿಟ್ಟೈತೆ. ಯಾಕಂತಂದರೆ ಸ್ವಲ್ಪ ಭಯನೂ ಆಗ್ತಾಯಿದೆ, ಖುಷಿನೂ ಆಗ್ತಾಯಿದೆ, ಎಕ್ಸೈಟ್ಮೆಂಟು ಐತೆ. ನೋಡೋಣ.
ಫೈನಲಿ ವೆಲ್ಕಮ್ ಟು ಮಲ್ಪೆ. 6 ದಿನ ಆದಮೇಲೆ ನಾನು ಮಲ್ಪೆಗೆ ರೀಚ್ ಆಗಿದ್ದೀನಿ. ಸ್ಟಿಲ್ ಈಗಲೂ ಕೂಡ ನನ್ನ ತಲೆ ಆ ಕಡೆ ಈ ಕಡೆ ಸುತ್ತಾನೆ ಐತೆ. ಯಾಕೆಂತಂದರೆ ಸಮುದ್ರದಲ್ಲಿ ಬೋಟು ಡ್ಯಾನ್ಸ್ ಆಡ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ 6 ದಿನದಿಂದ. ಸೊ ಅದಕ್ಕೆ ಸೆಟ್ ಆಗಿಬಿಟ್ಟೈತೆ ನನ್ನ ತಲೆ. ಈಗ ಬಂದು ನಿಂತಿದ್ದೀನಿ, ಏನೋ ಒಂಥರ ತಲೆ ಸುತ್ತಂಗೆ ಅನ್ನಿಸ್ತೈತೆ. ಈಗ ನನ್ನಿಂದ ನೋಡ್ತಾ ಇದ್ರಲ್ಲ, ಇದೇ ದುರ್ಗಾರಕ್ಷಾ ಬೋಟ್. ಇನ್ನು ಬೆಳಿಗ್ಗೆ ಇದರಲ್ಲಿರೋ ಮೀನೆಲ್ಲ ಕಂಪ್ಲೀಟಾಗಿ ಮಾರ್ಕೆಟ್ಗೆ ಹೋಗುತ್ತೆ. ಸೊ ಇದೇ ಮಾರ್ಕೆಟು. ಇಲ್ಲಿ ನೋಡ್ತಿರಲ್ಲ, ಇದು ಪೆಟ್ರೋಲ್ ಸ್ಟೇಷನ್ನು. ಪೆಟ್ರೋಲ್ ಡೀಸೆಲ್ ಇದು, ಓಕೆ, ಡೀಸೆಲ್ ಸ್ಟೇಷನ್ನು. ಇನ್ನು ಮುಂದೆ ಹೋದರೆ ಅಲ್ಲಿ ಎಲ್ಲ ಫುಲ್ ಫಿಶಿಂಗ್ ಹಾರ್ಬರ್ ಇರುತ್ತೆ. ಈಗ ಅವ್ರು ಓನರ್ಸ್ ಎಲ್ಲ ಬಂದಿದ್ರು, ಮೀನೆಲ್ಲ ನೋಡ್ಕೊಂಡು ಇನ್ನು ಬೆಳಿಗ್ಗೆ ಮಾರ್ಕೆಟಿಂಗ್ ಎಲ್ಲ ಅವರೆಲ್ಲ ನೋಡ್ಕೊತಾರೆ. ಇನ್ನು ವಿಜಿತ್ ಅಣ್ಣ, ದೀಪಕ್ ಅಣ್ಣ, ಶಿವನಣ್ಣ, ಆಮೇಲೆ ಇನ್ನು ಯಾರು ಇದರ ಅಣ್ಣರೆಲ್ಲ ಹೋದರು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಅಡುಗೆರಾಗಲಿ ಮತ್ತು ಇಲ್ಲಿ ಕೆಲಸ ಮಾಡೋರಾಗಲಿ ಸೇಮ್ ಒಂಥರ ಫ್ಯಾಮಿಲಿ ಮೆಂಬರ್ ಥರ ನೋಡಿದ್ರು ನನ್ನ. ತುಂಬ ಖುಷಿ ಆಯಿತು. ಮತ್ತು ಅವ್ರ ಓನರ್ ಕೂಡ ಇದ್ದಾರೆ, ರಿತೇಶ್ ಅಣ್ಣ ಅಂತ ಹೇಳ್ಬಿಟ್ಟು. ಅವರು ಕೂಡ ಇಷ್ಟೊತ್ತು ಬಂದಿದ್ರು, ಚೆನ್ನಾಗಿ ಮಾತಾಡಿ ಎಲ್ಲ ಹೋದರು. ಇನ್ನು ನಾನು ಇಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗಬೇಕಿತ್ತು, ಬಟ್ ನನಗೀಗ ಬಸ್ ಇಲ್ಲ, ಟ್ರೈನೂ ಇಲ್ಲ. ಈಗ ನಾನು ಇದೇ ಬೋಟಲ್ಲಿ ಇವತ್ತು ಮಲಗಿ ಮತ್ತೆ ಬೆಳಿಗ್ಗೆ ಹೋಗ್ತೀನಿ. ಈ ಮೀನುಗಾರರ ಕಷ್ಟ ಹೆಂಗಿರುತ್ತೆ ಅಂತ ತೋರಿಸ್ಬೇಕು ಅಂತಲೇ ಈ ಅಡ್ವೆಂಚರ್ ಸೀರೀಸ್ನ ಮಾಡಿದ್ದು. ಯಾಕೆಂತಂದರೆ 7 ಮಂತ್ಸ್ ಬ್ಯಾಕ್ ನಾನು ಬೋಟಲ್ಲಿ ಮೀನು ಹಿಡಿಯೋಕ್ಕೆ ಹೋದಾಗ ಬಲೆ ಕಟ್ಟಾಗಿ ರಿಟರ್ನ್ ಬಂದಿದ್ವಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ನಾನು ಈ ಸರಿ ಕಂಪ್ಲೀಟಾಗಿ ಇವ್ರ ಸ್ಟ್ರಗಲ್ ಹೆಂಗಿರುತ್ತೆ, ಇವ್ರ ಜೀವನ ಹೆಂಗಿರುತ್ತೆ, ನೀರು ಮೇಲೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ 6 ದಿನ ನಿಜ ನನಗೆ ಎಷ್ಟು ಸರಿ ಹೇಳಿದ್ರು ಕೂಡ ಖುಷಿ ಆಗ್ತೈತೆ. ಯಾಕೆಂತಂದರೆ ಏನು ತಮಾಷೆ ಅಲ್ಲ. ಆ ನೆಲದ ಮೇಲೆ ಅಂದರೆ ನಾವು ಒಂದು ಹತ್ರ ಇರೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಾನು ಅಷ್ಟು ದಿನ ಬೋಟಲ್ಲೇ ಆ ಕಡೆ ಈ ಕಡೆ ಓಡಾಡಿ ಈಗಲೂ ಕೂಡ ನಿಜವಾಗ್ಲೂ ನನ್ನ ಕೈಲಿ ಆಗ್ತಾಯಿಲ್ಲ. ನನ್ನ ಕಣ್ಣು ಏನೋ ಒಂಥರ ತಲೆ ಸುತ್ತದಂಗೆ ಆಗ್ತೈತೆ. ಓಕೆ, ನಾನೀಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಈಗ 5 ಗಂಟೆ ಆಗೈತೆ. 7-8 ಗಂಟೆ ಹಂಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಬೋಟಲ್ಲಿರೋ ಮೀನೆಲ್ಲ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಯಾವ ಥರ ಅಂದರೆ ಇವ್ರಿಗೆ ಸ್ಯಾಲ್ರಿ ಇರೋದಿಲ್ಲ. ಇಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗರು, ಅವ್ರಿಗೆ ಸ್ಯಾಲ್ರಿ ಇರೋದಿಲ್ಲ. ಒಂಥರ ಶೇರಿಂಗ್ ಥರ ಇರುತ್ತೆ. ಎಕ್ಸಾಂಪಲ್ ಒಂದು 10 ಲಕ್ಷ ಬಂದರೆ 10 ಲಕ್ಷದಲ್ಲಿ ಒಂದು 7 ಲಕ್ಷನೋ 6 ಲಕ್ಷನೋ ಓನರ್ಗೆ ಹೋಗುತ್ತೆ. ಇನ್ನು ಒಂದು 3 ಲಕ್ಷ 4 ಲಕ್ಷನೋ ಮೇ ಬಿ ಒಂದು 30% 40% ಇವ್ರಿಗೆ ಶೇರಿಂಗ್ ಇರುತ್ತೆ. ಸೊ ಆ ಥರ ಒಂದು ಟ್ರಿಪ್ಗೆ ಒಂದು ಸರಿ ಹೋಗಿ ಬಂದು ಎಷ್ಟು ಮೀನು ಹಿಡ್ಕೊಬೋತಾರೆ ಅದರಲ್ಲಿ ಇಷ್ಟು ಶೇರಿಂಗ್ ಅಂತ ಕೊಡ್ತಾರೆ. ಸೊ ಅವರು ಇದರಲ್ಲಿ 40 ಜನನೋ 35 ಜನ ಇದ್ದಾರೆ ಹಂಚ್ಕೊತಾರೆ. ಸೊ ಇದು ಇವರ ಸ್ಯಾಲ್ರಿಯ ಪದ್ಧತಿ. ಮತ್ತು ಇನ್ನು ಈಗ ಇವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಒಂದು 6 ದಿನ ಇನ್ನೆಲ್ಲೂ ಮೀನು ಹಿಡಿಯೋಕ್ಕೆ ಹೋಗೋದಿಲ್ಲ. ಸದ್ಯಕ್ಕೆ ಇಲ್ಲಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಒಂದು 6 ದಿನ ಆದಮೇಲೆ ಹೋಗ್ತಾರೆ. ಸೊ ತುಂಬ ಕಷ್ಟ ಇವ್ರ ಲೈಫು. ಯಾಕೆಂತಂದರೆ ಎಲ್ಲಿಂದನೋ ಬಂದು ಅವರು ಇಲ್ಲಿ ಸಮುದ್ರದಲ್ಲಿ ಇಷ್ಟು ಚಾಲೆಂಜಿಂಗ್ ಆಗಿ ಅವ್ರು ಕೆಲಸ ಮಾಡಿಕೊಂಡು ಹ್ಯಾಟ್ಸಪ್ ಅವ್ರಿಗೆ. ಸೊ ಎಲ್ಲರೂ ಕಷ್ಟ ಬೀಳ್ತಾರೆ. ಸೊ ಇನ್ನು ಮತ್ತು ನನಗೆ ಇಲ್ಲಿಂದ ಡೈರೆಕ್ಟಾಗಿ ಬಸ್ ಸ್ಟಾಪ್ ಹೋಗ್ತೀನಿ. ಬಸ್ ಸ್ಟಾಪಿಂದ ಎಲ್ಲಿ ಹೋಗ್ತೀನಿ ಅಂತ ನನಗಂತೂ ಏನೂ ಗೊತ್ತಿಲ್ಲ. ನೋಡೋಣ. ಇನ್ನು ಟೋಟಲಾಗಿ ನಾವು ಎಷ್ಟು ಮೀನು ಹಿಡ್ಕೊಬಂದ್ವಿ ಅಂತಂದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. 7-8 ಟನ್ನು ಇಲ್ಲ 6 ಟನ್ನೋ ಗೊತ್ತಿಲ್ಲ. ಸೊ ಪ್ರೈಸ್ ಬಂದುಬಿಟ್ಟು ಪಾಂಪ್ಲೆಟ್ ಬಂದುಬಿಟ್ಟು 700 ರೂಪಾಯಿ. ಓಕೆ, ಅದರಲ್ಲೊಂದು 4 ಟನ್ 5 ಟನ್ ಪಾಂಪ್ಲೆಟ್ ಇರ್ಬೋದು. ಸೊ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಷ್ಟ ಆಯ್ತು ಅನ್ನೋದು ಕೂಡ ಇಂಪಾರ್ಟೆಂಟೇ. 40 ಜನ ಕೆಲಸ ಮಾಡ್ತಾರೆ. 40 ಜನದ ಹಿಂದೆ ಮತ್ತೆ ಖರ್ಚು. ಓಕೆ, ಐ ಹೋಪ್ ನಿಮ್ಗೆ ಬರ್ತಾ ಇತ್ತು ಅನ್ಕೊತೀನಿ. ಇನ್ನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೋಡಿ ಎಲ್ಲ ಲಾರಿಗಳೆಲ್ಲ ಬಂದಿದ್ದಾವೆ. ಈಗ ಬೋಟ್ಗೆಲ್ಲ ಐಸ್ ತುಂಬ್ತಾ ಇದ್ದಾವೆ. ಸೊ ಈಗ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು. ನೋಡ್ರಪ್ಪ, ಮಲ್ಪೆ ಮೀನು ಮಾರ್ಕೆಟು ಬೆಳಿಗ್ಗೆ ಎಷ್ಟು ಆ್ಯಕ್ಟಿವ್ ಆಗೋಗ್ಬಿಟ್ಟೈತೆ.